ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಬ್ಯೂಟಿ ಪ್ರಾಡಕ್ಟ್ ಆಗಿದೆ. ಸೊ ಇದನ್ನು ನಾನು ತರಿಸಿರೋದು ಪರ್ಪಲಲ್ಲಿ. ಇವಾಗ ಇದರ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ಪರ್ಪಲಲ್ಲಿ ಯಾವಾಗಲೂ ಏನಪ್ಪ ಅಂತಂದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡೇನೇ ಬಂದ್ಬಿಡತ್ತೆ. ಸೊ ಆರ್ಡರ್ ಮಾಡಿ ನೆಕ್ಸ್ಟ್ ಡೇ ಬರೋದ್ರಿಂದ ಎಲ್ಲಾದರೂ ಅರ್ಜೆಂಟ್ ಎಲ್ಲಾದರೂ ಹೋಗೋದಿದ್ದರೆ, ಪ್ರಾಡಕ್ಟ್ ಬೇಕಾಗಿದ್ದರೆ ಬೇಗ ರಿಸೀವ್ ಮಾಡ್ಕೊಬೋದು. ಇದೊಂದು ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಸುಮಾರಷ್ಟು ವೆಬ್ಸೈಟಲ್ಲಿ ಏನಾಗುತ್ತೆ ಅಂದರೆ ಲೇಟಾಗಿ ಬರುತ್ತೆ. ಪರ್ಪಲಲ್ಲಿ ಮಾತ್ರ ಒಂದೇ ದಿನ ಟೈಮ್ ಅಷ್ಟೇ, ನೆಕ್ಸ್ಟ್ ಡೇನೇ ಇರುತ್ತೆ. ಓಕೆ, ಯಾಕೆ ಹೇಳು ಒಂದೊಂದೇ ತರಿಸ್ತೀಯ ನೀನು? ನನಗೆ ಯಾಕೆ ಅಂದರೆ ಸರ್ವಿಸ್ ಇರಲ್ವಲ್ಲ, ಅದಕ್ಕೋಸ್ಕರ. ಓಕೆ, ಇವತ್ತು ನಾನು ತರಿಸಿರೋದು ಮೆಬ್ಲಿನ್ ನ್ಯೂಯಾರ್ಕ್ ಫಿಟ್ ಮೀ ಅಂತ ಹೇಳ್ಬಿಟ್ಟು ಒಂದು ಫೌಂಡೇಶನ್ ಕ್ರೀಮ್ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಮೇಕಪ್ ಫೌಂಡೇಶನ್ ಕ್ರೀಮ್ ಆಗಿದೆ. ಸೊ ಇದು ಬಂದ್ಬಿಟ್ಟು 16 ಅವರ್ಸ್ ಕೂಡ ಸ್ಟೇ ಆಗಿರುತ್ತೆ, ಲಾಂಗ್ ಸ್ಟೇ ಇರುತ್ತೆ. ಅಂದರೆ 16 ಅವರ್ಸು 16 ಗಂಟೆಗಳ ಕಾಲ ಈ ಒಂದು ಏನು ಫೌಂಡೇಶನ್ ಕ್ರೀಮ್ ಏನಿರುತ್ತೋ ಇದು ನಮ್ಮ ಫೇಸಲ್ಲಿ ಸ್ಟೇ ಆಗಿರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಎಸ್ ಪಿ ಎಫ್ ಬಂದ್ಬಿಟ್ಟು 22 ಇದೆ. ಸೊ ತುಂಬ ಲೈಟ್ ಆಗಿದೆ, ಹಾಗೆಯೇ ಫೇಸ್ಗೆ ಫುಲ್ ಕವರೇಜ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಫೌಂಡೇಶನ್ ಕ್ರೀಮಾಗಿ. ನಾನು ಮೆಬ್ಲಿನ್ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ, ಹಾಗೆ ಲಾರಿಯಲ್ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ, ಎರಡನ್ನೂ ಯೂಸ್ ಮಾಡ್ತೀನಿ. ಸೊ ಏನು ಅಂತಂದರೆ ಈಗ ಎಲ್ಲಿ ಆಚೆ ಹೋಗಬೇಕಾದ್ರೆ ಯಾವ ಥರ ಮೇಕಪ್ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾನು ಫೌಂಡೇಶನ್ಗಳನ್ನು ಯೂಸ್ ಮಾಡ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಪರ್ಪಲಲ್ಲಿ ನಾನು ಆರ್ಡರ್ ಮಾಡಿದೆ, ಎಸ್ಟರ್ಡೇ ಆರ್ಡರ್ ಮಾಡಿದೆ, ನನಗೆ ಟುಡೇ ಮಾರ್ನಿಂಗ್ ಬಂತು, ರಿಸೀವ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ನಾನು ಓಪನ್ ಮಾಡಿ ನೋಡಿಲ್ಲ, ಯಾಕಂದರೆ ನಾನು ಯಾವಾಗಲೂ ಬೈ ಮಾಡೋದು ಹೆಲ್ತ್ ಆ್ಯಂಡ್ ಗ್ಲೋದಲ್ಲಿ ಬೈ ಮಾಡ್ತಿದ್ದೆ, ಇಲ್ಲ ಅಂತಂದರೆ ಯಾವುದಾದ್ರೂ ಸ್ಟೋರಲ್ಲಿ ಹೋಗಿ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್ ನಾನೇನು ಮಾಡಿದ್ದೀನಿ ಅಂತಂದರೆ ಪರ್ಪಲಲ್ಲಿ ತರಿಸಿದ್ದೀನಿ. ಶೇಡ್ ನಂಬರ್ ನನಗೇನು ಬೇಕೋ ಅದನ್ನು ಕರೆಕ್ಟಾಗಿ ಕಳಿಸಿದ್ದಾರೆ. ಸೊ ಇವಾಗ ನನ್ನ ಶೇಡ್ ನಂಬರು ಬಂದಿದೆ. ಇದು ಕ್ರೀಮ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇವಾಗ ಓಪನ್ ಮಾಡೋಣ ಅಲ್ವಾ? ಓಕೆ, ತುಂಬ ಅಂದರೆ ಕ್ಯಾರಿ ಮಾಡ್ಬೋದು, ಅಷ್ಟು ಚಿಕ್ಕದಾಗಿದೆ ಈ ಒಂದು ಏನಂದರೆ ಟ್ಯೂಬಲ್ಲಿ. ಓಕೆ ನೋಡಿ, ಈ ಥರ ಇದೆ. ಕ್ಯಾಪ್ ತೆಗೆದ ನಂತರ, ಕ್ಯಾಪ್ ತೆಗೆದ್ಮೇಲೆ ಬಾಟಲ್ ಥರ ಎಲ್ಲ ಇದು ನಿಮಗೆ ಬಾಟಲಲ್ಲೂ ಅವೈಲೇಬಲ್ ಇದೆ, ಹಾಗೆ ಈ ಥರ ಟ್ಯೂಬಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಇವಾಗ ಸ್ವಲ್ಪ ಕ್ರೀಮ್ನ ಓಪನ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಸೇಮ್ ನನಗೆ ಯಾವ್ದು ಬೇಕೋ ಅದೇ ಕಳಿಸಿದ್ದಾರೆ, ಕರೆಕ್ಟಾಗಿದೆ. ಇದನ್ನು ಜಸ್ಟ್ ಟ್ಯಾಪ್ 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 ಥರ ಮಾಡ್ತೀನಿ. ಇದು ಫುಲ್ ಕವರೇಜ್ ಆಗಿದೆ. ಸೊ ಮ್ಯಾಟ್ ಫಿನಿಶಿಂಗ್ ಆಗಿದೆ. ಮತ್ತು ಏನು ಅಂತಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುವಂತಹ ಒಂದು ಫೌಂಡೇಶನ್ ಕ್ರೀಮ್ ಆಗಿದೆ. ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ಇದು ಒರಿಜಿನಲ್ ಪ್ರೈಸ್ ಬಂದು ನೋಡಿ ಎಷ್ಟು, ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ನೋಡಿ ಎಷ್ಟು ನೀಟಾಗಿ ಕವರ್ ಆಗಿದೆ ಅಂತೇಳಿ. ನೋಡಿ, ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ. ಇದು ಸ್ವಲ್ಪ ಲೈಟಾಗಿ ಬ್ರೈಟ್ ಬರುತ್ತೆ, ಒರಿಜಿನಲ್ಲು ಈ ಥರ ಇದೆ. ಬಟ್ ಏನಪ್ಪ ಅಂತಂದರೆ ಇದು ನ್ಯಾಚುರಲ್ ಲುಕ್ ಕೊಡುತ್ತೆ, ಎಲ್ಲೂ ಮೇಕಪ್ ಥರ ಫೀಲ್ ಆಗೋದಿಲ್ಲ. ಮತ್ತು ಏನು ಅಂತಂದರೆ ಇದನ್ನು ಪಾರ್ಟಿ ಫಂಕ್ಷನ್ಗೂ ನೀವು ಈ ಒಂದು ಫೌಂಡೇಶನ್ನೇ ಯೂಸ್ ಮಾಡ್ಬೋದು, ಅಂದರೆ ಹಚ್ಕೊಬೋದು. ಹಾಗೆಯೇ ಕಾಲೇಜಿಗೆ ಹೋಗೋ ಹುಡುಗಿಯರು ಹಚ್ಬೋದು, ಮತ್ತು ಆಫೀಸಿಗೆ ಹೋಗೋರಂತರೂ ಹಚ್ಬೋದು. ಸೊ ಸ್ವಲ್ಪ ಬ್ರ್ಯಾಂಡೆಡ್ ಆಗಿರೋದ್ರಿಂದ, ಸ್ವಲ್ಪ ಬ್ರ್ಯಾಂಡೆಡ್ ಇರೋಂತಹ ಒಂದು ಫೌಂಡೇಶನ್ಗಳು ಹಚ್ಚಿದರೆ ಫೇಸ್ಗೆ ಒಳ್ಳೆಯದು ಅಂತ ಹೇಳ್ತೀನಿ, ಹೆಲ್ತಿನ ವಿಚಾರಕ್ಕೆ ಬಂದರೆ. ಸೊ ಇದರದ್ದು ಒಂದು ಎಕ್ಸ್ಪೈರಿ ಡೇಟ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದರ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು 2027 ತನಕ ಇದೆ. 2027 ತನಕ ಇದರ ಎಕ್ಸ್ಪೈರಿ ಡೇಟ್ ಇದೆ. ಮತ್ತು ಈ ಒಂದು ಮೇಕಪ್ ಕ್ರೀಮ್ ಬಂದ್ಬಿಟ್ಟು ಲಾಂಗ್ ಸ್ಟೇ ಇದೆ, ಅಂದರೆ ಲಾಂಗ್ ಟೈಮಲ್ಲಿ ಲಾಂಗ್ ಸ್ಟೇ ಆಗಿ ನಿಮ್ಮ ಫೇಸಲ್ಲಿ ಅದು ಇರುತ್ತೆ ಮೇಕಪ್ಪು. ಸೊ ನೆಕ್ಸ್ಟ್ ಗೊತ್ತಲ್ಲ, ಕಾಂಪ್ಯಾಕ್ಟು ಅದೆಲ್ಲ ಹಚ್ಚಿದಾಗ ತುಂಬ ಚೆನ್ನಾಗಿ ಅದು ಸೂಟ್ ಆಗುತ್ತೆ. ಸೊ ಈ ಪ್ರಾಡಕ್ಟು ಪ್ರೈಸ್ ಕೂಡ 214 ರೂಪಾಯಿಗೆ ನಾನು ತರಿಸಿರೋದು. ಮತ್ತು ಕ್ವಾಂಟಿಟಿ ಬಂದ್ಬಿಟ್ಟು 4 ಗ್ರಾಮ್, ಇಲ್ಲ ಕ್ವಾಂಟಿಟಿ ಬಂದ್ಬಿಟ್ಟು 28 ಗ್ರಾಮ್ ಇದೆ, ಕರೆಕ್ಟು.
ಕ್ವಾಂಟಿಟಿ ಬಂದ್ಬಿಟ್ಟು 28 ಗ್ರಾಮ್ ಇದೆ. ಸೊ ಬಟ್ ಇಲ್ಲಿ ಅಮೌಂಟು ಡಿಫ್ರೆನ್ಸ್ ಇದೆ ಅಲ್ವಾ? ಇಲ್ಲೊಂದಿದೆ ಇಲ್ಲೊಂದು. ಹೌದು, ಅಂದರೆ ಒರಿಜಿನಲ್ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ 329 ರುಪೀಸ್ ಇದೆ ಒರಿಜಿನಲ್ ಅಮೌಂಟ್ ಬಂದು. ಅಂದರೆ ನೀವು ಬೇರೆ ಶಾಪ್ಗಳಲ್ಲಿ ಹೋಗಿ ಇದನ್ನು ಪರ್ಚೇಸ್ ಮಾಡಿದರೆ 329 ಕೊಟ್ಟು ನೀವು ಪರ್ಚೇಸ್ ಮಾಡಬೇಕು. ಸೊ ಆನ್ಲೈನಲ್ಲಿ ತರಿಸೋದ್ರಿಂದ ನಿಮಗೆ 214 ರೂಪಾಯಿಗೆ ಸಿಕ್ಕಿದೆ. ಸುಮಾರಷ್ಟು ಅಮೌಂಟು ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ. ನಮಗೆ ನಾವು ಹೋಗಿ ತರೋದು ತಪ್ಪತ್ತೆ, ನಮಗೆ ಪ್ರೈಸ್ ಕೂಡ ಡಿಸ್ಕೌಂಟ್ ಸಿಗತ್ತೆ. ಸೊ ಹಾಗಾಗಿ ನಾನು ಪರ್ಪಲಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ. ಮ್ಯಾಟ್ ಫಿನಿಶಿಂಗ್ ಆಗಿರೋದ್ರಿಂದ ಇದು ಡ್ರೈ ಸ್ಕಿನ್ನವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ನನ್ನ ಶೇಡ್ ನಂಬರ್ ಬಂದ್ಬಿಟ್ಟು 128 ಆಗಿರೋದ್ರಿಂದ ನಾನು ಇದನ್ನು ತರಿಸಿದ್ದೀನಿ. ಮತ್ತು ಶೇಡ್ ನಂಬರ್ಗಳು ಚೇಂಜ್ ಇರುತ್ತೆ. ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗೋ ಥರ ಶೇಡ್ಗಳನ್ನು ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಪೋರ್ಟ್ ಸಹಕಾರ ನನಗೆ, ಹಾಗೆ ನಾನು ಮಾಡುವಂತಹ ವೀಡಿಯೋಸ್ಗಳಿಗೆ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಪ್ರಾಡಕ್ಟ್ ಮಾತ್ರ ಅವಸಮ್ ಆಗಿದೆ. ಆ್ಯಂಡ್ ಇಷ್ಟೊಂದು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.